ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ ಚಿಕ್ಕಮ್ಮ ಗಿಕ್ಕಮ್ಮ ಅಂದ್ರೆ ತಗದ್ ತಟ್ಟು ಬಿಡ್ತೀನಿ. ನೀವು ತಟ್ಟಿ ಬಿಡಿ, ನಾವ್ ನಿಮ್ಮನ್ನ ಚಿಕ್ಕಮ್ಮ ಅಂತಾನೆ ಕರೆಯೋದು, ದೊಡ್ಡಮ್ಮ ಅಂತೆಲ್ಲ ಕರಿಯಕ್ ಆಗಲ್ಲ. ಪೆಲ್ಲು ಇವ್ರಿಬ್ರು ಮುಗ್ನ ಸ್ವಲ್ಪ ಅಬ್ಸರ್ವ್ ಮಾಡೆ. ಅಬ್ಸರ್ವ್ ಮಾಡೋದೇನಿದೆ ಅದಕ್ಕೆ? ತೇಟ್ ಗಂಡುಗಲಿ ವಂಶದ್ದೆ, ನಮ್ದೇ ಬ್ರ್ಯಾಂಡ್. ಅನುಮಾನನೇ ಇಲ್ಲ, ನಮ್ಮ ಅಣ್ಣ ಏನ್ ಪಡಿ ಅಚ್ಚೆ. ಅದಕ್ಕೆ ನಿನ್ನೆಯಿಂದ ಇದೇ ಪ್ರಶ್ನೆ ಕೇಳ್ತಿದ್ರಲ್ಲ, ನಿಮ್ ಜನ್ಮಕ್ ನಾಚಿಕೆ ಆಗಲ್ಲ? ಒಂದು ಉಪವಾಸ ಕೈ ಬಿಟ್ಟು ಊಟ ಮಾಡಿ. ಇಷ್ಟು ಕಸ ಮರಕ್ ಕೆಲ್ಸ ಇಲ್ವಾ? ಬನ್ನಿ ಅತ್ತೆ, ಕುಂಟೆ ಬಿಲ್ಲೆ ಆಡೋಣ. ಬರ್ರಿ. ಜಾಜಿ, ಮನೆ ಬಿಟ್ಟು ತೊಳ್ಗೋಕ್ ಮುಂಚೆ ನಿನ್ನ ಉಪವಾಸ ಸಾಯಿಸೋದು ನಂಗೆ ಇಷ್ಟ ಇಲ್ಲ. 6 ಇಡ್ಲಿ ಇದೆ, ಒಡೆದು ಬಾಯ್ಗೆ ಹಾಕೋ. ಪದು ಬಿಡ್ಲಾ ಕಮ್ಮಿ ಯಾರು ಹೇಳಿ ಜಾಜಕ್ಕೆ. ಪದ್ದು, ನೀನ್ ಇಡ್ಲಿ ತಿಂದ್ಯಾ? ಇಲ್ಲ, ನಮ್ಗಿನ್ನ ಇಡ್ಲಿ ಕೊಟ್ಟೇ ಇಲ್ಲ. ಬಿಟ್ಲಾ ನೀನು? ಇವನ್ಗೆ ಕೊಟ್ಟಿಲ್ಲ ಅಂದ್ಮೇಲೆ ನಮ್ಗೆ ಕೊಟ್ಟಿರ್ತಾರ. ಏನ್ ಗೊತ್ತೇನ್ರೋ, ಆ ರತ್ನ ಮಂಜರಿ ಜಾಜಿ ಇನ್ನ ಈ ಲೋಕದಿಂದಾನೇ ಆಚೆ ಕಳಿಸ್ತೀನಿ ಅಂತ ಹೇಳಿದ್ಲು. ನನಗೊಂದು ಡೌಟ್ ಇದೆ, ಅವಳು ಈ ಇಡ್ಲಿಲಿ ಪಾಯ್ಸನ್ ಮಿಕ್ಸ್ ಮಾಡಿದಾಳೆ ಅಂತ. ಅದಕ್ಕೆ ನೀವು ಚೆಕ್ ಮಾಡಿ ನನ್ಗೆ ಹೇಳಿ, ನಾನು ಆಮೇಲೆ ಬಂದು ಈಟ್ ಮಾಡ್ತೀನಿ. ಜಾಜಕ್ಕೆ ನಮ್ಮ ಪ್ರಾಣ ಕೊಟ್ಟದ್ರು ಸರಿ, ನಿಮ್ಮ ಪ್ರಾಣನ ಕಾಪಾಡ್ತೀವಿ. ಬಿಟ್ಲಾ, ಥ್ಯಾಂಕ್ ಯು ವೆರಿ ಮಚ್. ಬಿಟ್ಲಾ, ವಿಷ ಬಾಯಿಗೆ ಸಿಗ್ಲಿಲ್ಲ ಅಲ್ವಾ? ನಂಗೂ ಸಿಗ್ಲಿಲ್ಲ. ಈ ಇಡ್ಲಿಗಳಲ್ಲಿ ವಿಷ ಇರ್ಬೋದು. ಬಿಟ್ಲಾ, ನಾನು ಸತ್ತೋಗಿದ್ದೀನೇನಾ? ಇಲ್ಲ ಕಣ, ಬದುಕೆ ಇದೆಯಾ? ನೀನು ಬದುಕೆ ಇದೆಯಾ ಕಣ? ಅಂದ್ರೆ ನಾವು ತಿಂದಿದ್ದ ಇಡ್ಲಿ ವಿಷ ಇಲ್ಲ ಅಂತ ಆಯ್ತು. 2 ಇಡ್ಲಿ ಮಿಕ್ಕಿದ್ಯಲ್ಲ, ಇದರಲ್ಲಿ ಇದ್ದೇ ಇರುತ್ತೆ. ಇದ್ರಲ್ಲಿ ವಿಷ ಇರಲ್ಲ ಕಣ. ಚಟ್ನಿಲಿ ಇರ್ಬೇಕು ಅನ್ಸುತ್ತೆ ಕಣ. 1 ನಿಮಿಷ ತಡಿ. ಇದ್ರಲ್ಲಿ ಇಲ್ಲ ಕಣ. ಜಾಜಿ ಅವ್ರು ಹೇಳ್ಬಿಡೋಣ. ಜಾಜಿ ಅವ್ರೆ, ಮೈ ಗಾಡ್, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದಾನೆ. ಇಡ್ಲಿನ ಟೇಸ್ಟ್ ಮಾಡಿದ್ರೇನೋ? ಎಲ್ಲ ಇಡ್ಲಿನೂ ಚೆಕ್ ಮಾಡಿದ್ವಿ, ಯಾವ್ದ್ರಲ್ಲೂ ವಿಷ ಇಲ್ಲ. ಮೈ ಗಾಡ್, ಸ್ವಲ್ಪ ತಿಂದು ಟೇಸ್ಟ್ ಮಾಡಿ ಹೇಳಿ ಅಂದ್ರೆ ಎಲ್ಲಾನು ಬಡ ಬಾಯಿ ಹಾಕೊಂಡಿದ್ದೀರಾ. ಬೆಳಗ್ಗೆ ತಿಂಡಿ ತಿಂತಿರಲ್ವಲ್ಲ, ಅದಕ್ಕೆ ಎಲ್ಲ ತಿನ್ಕೊಂಡ್ಬಿಟ್ವಿ. ಪತ್ತು ಬಾರ ಕೈ ತೊಳ್ಕೊಂಬರೋಣ. ಲೇ ರತ್ನ ಮಂಜರಿ, ಇಡ್ಲಿ ತಗೊಂಡ್ ಬಾರ. ಯಾಕೆ 6 ಇಡ್ಲಿ ಮುಕ್ಕಿದ್ದು ಸಾಕಾಗ್ಲಿಲ್ವೇನೆ? ನಿಂದೇನ್ ಹೊಟ್ಟೆನ ಕನ್ನ ಮಾಡಿ ಕಟ್ಟೆನ? ರಾತ್ರಿ ತನಕ 1 ತೊಟ್ಟು ನೀರು ಇಲ್ಲ. ಜಾಜಕ್ಕೆ ನಿಮ್ಮನ್ನ ನೋಡಿದ್ರೆ ನನಗೆ ಅಯ್ಯೋ ಅನಿಸ್ತಿದೆ, ಸಿಟ್ಟು ಬರ್ತಿದೆ. ಇನ್ನು ಎಷ್ಟು ದಿನ ಅಂತ ಉಪವಾಸ ಮಾಡ್ತೀರಾ? ನಾನೇನಾದ್ರು ತಂದು ತಿನ್ನಿಸ್ಲಾ? ಅಲ್ಲೂ ಒಂದು ತೊಟ್ಟು ವಿಷ ತಂದ್ಕೊಡು, ತಿನ್ಬಿಟ್ಟು ಸಾಯ್ತೀನಿ. ಲೇ, ನಾನು ಸಾಯೋದನ್ನ ಕಾಯ್ತಾ ಇರ್ತೇನೆ ಹಿಡಂಬಿ. ಜಾಜಕ್ಕೆ ನೀವು ನನ್ನನ್ನ ಹಿಡಿದ್ರಿ ಅಂದ್ಬಿಟ್ರ? ಶೂಟ್ ಪನಕ್ಕೆ ಹೋಗೆ. ಏನ್ ರುಚಿಯಾಗಿತ್ತಪ್ಪ ರತ್ನಮಂಜರಿ. ನಿನ್ನ ಕೈ ಅಡಿಗೆ ಮುಂದೆ ಯಾವ ನಳಪಾಕನೂ ಇಲ್ಲ ನೋಡ. ಪಾಂಡ್ರಂಗ, ನಿನಗ್ ಜ್ಞಾಪಕ ಇದೆಯಾ? ತುಂಗಾ ನದಿ ತೀರದಲ್ಲಿ ನೀ ನಂಗೆ ಚೇಪೆಕಾಯಿ ತಂದ್ಕೊಡ್ತಾ ಇದೆಯಲ್ಲ, ಚೇಪೆಕಾಯಿನ ಕಚ್ ತಿನ್ಬಿಟ್ಟು ಎಷ್ಟು ರುಚಿಯಾಗಿದೆ, ನೀನು ತಿನ್ನು ಅಂತ ಹೇಳಿ ಕಾಗೆ ಎಂಜಲ್ನ ನನಗ್ ತಿನ್ನಿಸ್ತಾ ಇದೆಯಲ್ಲ, ಅಂತಹ ಸುವರ್ಣ ದಿನಗಳನ್ನ ಎಲ್ಲಾದ್ರೂ ಮರೆಯೋದಕ್ಕಾಗತ್ತಾ ಅಂತ. ಹೊಟ್ಟೆ ತುಂಬಾ ಊಟ ಹಾಕ್ಬಿಟ್ಟಲ್ವಾ, ಕೊಡು ತುಂಬಾ ನಿದ್ದೆ ಹೇಳ್ಕೊಂಡು ಬರ್ತಾ ಇದೆ. ನಾನು ಈಗ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡಿರ್ತೀನಿ. ಪಾಂಡ್ರಂಗ, ನನ್ ಕಾಲತ್ಲಾ. ಮೊದಲು ನೀನು ಸ್ವಲ್ಪ ಊಟ ಮಾಡ್ಕೋ, ಆಮೇಲೆ ಬೇಕಿದ್ರೆ ಬಂದು ಕಾಲ್ ಹೊತ್ತು. ಹೌದಾ? ಬರ್ತೀನಿ. ಹಲೋ ಸ್ನೇಹ.
ದಿಸ್ ಇಸ್ ಚಾಚಿ ಚಂಬಲ್ದಿನಿ ಸ್ಪೀಕಿಂಗ್. ಏನ್ ಗೊತ್ತೇನೆ, ಆ ರತ್ನ ಮಂಜರಿನ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ ಕಣೆ. ನಮ್ಮ ಅತ್ತೆ ಅಂತ ಅವಳಿಗೆ ಫುಲ್ ಸಪೋರ್ಟ್ ಮಾಡ್ತಾರೆ, ನಮ್ಮ ಮನೆ ಜನ ಎಲ್ಲ ಅವಳಿಗೆ ಸಪೋರ್ಟ್ ಮಾಡ್ತಾರೆ. ಮೋಸ್ಟ್ಲಿ ಆ ಚಂಪ ಮಾತ್ರ ನನ್ ಕಡೆ ಇದ್ದಾಳೆ ಅನ್ಸುತ್ತೆ. ಹೇಗಾದ್ರೂ ಮಾಡಿ ಆ ಚಂಪನ ಬುಕ್ ಮಾಡ್ಕೊಂಡು ನಾನು ಚಂಪ ಸೇರಿ ಆ ರತ್ನ ಮಂಜರಿನ ಮನೆಯಿಂದ ಆಚೆ ಸೆಂಡ್ ಮಾಡ್ತೀನಿ. ಯಾವ್ದಕ್ಕೂ ಆ ಬಜಾರಿ ಭಾರತಿನ ನಮ್ಮ ಮನೆ ಕಳ್ಸು. ಅವಳು ಸ್ವಲ್ಪ ರೌಡಿಸಮ್ ಮಾಡಿದ್ರೆ ಸಾಕು, ಆ ರತ್ನ ಮಂಜರಿ ಈ ಮನೆಯಿಂದ ಜಾಗ ಖಾಲಿ ಮಾಡ್ತಾಳೆ. ಓಕೆ ಓಕೆ, ಬಾಯ್ ಬಾಯ್. ಬದ್ದು ಬಿಟ್ಲಾ ಕಮ್ಮಿ. ಏನ್ ಜಾಜಿ ಅವ್ರೆ ಕರ್ತಿದ್ದು ಮಸಾಲೆ ದೋಸೆಗೆ ದುಡ್ಡು ಕೊಡ್ತೀರಾ? ನಾನಿಲ್ಲಿ ಉಪವಾಸದಿಂದ ಸಾಯ್ತಾ ಇದ್ದೀನಿ. ಇಂಥ ಟೈಮಲ್ಲಿ ನಿಮ್ಮಿಬ್ರಿಗೂ ಮಸಾಲೆ ದೋಸೆ ತಿನ್ನಕ್ಕೆ ಮನಿ ಬೇಕೇನ್ರಪ್ಪ? ಸಾಕ? ಅದೇನ್ ಕರ್ತಿದ್ದು ಅಂತ ಹೇಳಿ. ಅಲ್ಲ ಕಣ್ರು, ಆ ಚಂಪ ನಂಗೆ ನಿಜವಾಗ್ಲೂ ಸಪೋರ್ಟ್ ಮಾಡ್ತಾಳ. 200 ರೂಪಾಯಿ ಕೊಟ್ರೆ ನಾವೇ ನಿಮಗ್ ಸಪೋರ್ಟ್ ಮಾಡ್ತೀವಿ ಅಂದ್ಮೇಲೆ ಆ ಚಂಪ ಸಪೋರ್ಟ್ ಮಾಡ್ತೀರಾ ಇರ್ತಲ್ಲ. ನಿಮ್ಗೆ ಚಂಪಂಗೆ ಸಿಗದೆ ಇರೋ ಭಾವ ಆ ರಕ್ತ ಮಂಜರಿ ಪಾಲಾಗ್ತಾಳೆ ಅಂದ್ಮೇಲೆ ಚಂಪ ಬಿಡ್ತಾಳ, ನಿಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾಳೆ. ಎಲ್ರು ತಮ್ಮ ಗಮನನ ಸ್ವಲ್ಪ ಅಲ್ಲಿ ಹರಿಸಿ. ಚಂಪಾ, ನೀನ್ ಏನ್ ಯೋಚನೆ ಮಾಡ್ಬೇಡ. ನಾನ್ ಹೇಳ್ದಾಗ ನೀ ಕೇಳಿದ್ರೆ ನನ್ ಫುಲ್ ಸಪೋರ್ಟ್ ನಿಂಗೇನೆ. ರತ್ನಮಂಜರಿ ಅವರೇ, ನಂಗೆ ನಿಮ್ ಮೇಲೆ ಪೂರ್ತಿ ವಿಶ್ವಾಸ ಇದೆ. ಏನ್ ಮಾಡ್ಬೇಕು ಅಂತ ಹೇಳಿ. ಏನಿಲ್ಲ, ಸಿಂಪಲ್. ಮೊದ್ಲು ನಾವಿಬ್ರು ಸೇರ್ಕೊಂಡು ಈ ಜಾಜಿನ ಒದ್ದು ಹೊರಗೆ ಹಾಕೋಣ. ಆಮೇಲೆ ನಾನೇ ಮುಂದೆ ನಿಂತು ಪಾಂಡ್ರಂಗ ಕೊಟ್ಟು ನಿನ್ಗೆ ಮದ್ವೆ ಮಾಡಿಸ್ತೀನಿ. ನಿನ್ನ ನನ್ ತಂಗಿಯಾಗಿ ಇಟ್ಕೋತೀನಿ. ರತ್ನಮಂಜರಿ ಅಕ್ಕ, ನೀನ್ ಎಷ್ಟು ಒಳ್ಳೆಯವಳು. ನಿನ್ನ ಚರಣ ದಾಸಿಯಾಗಿ ನಿನ್ ಕಾಲ ಹತ್ರನೇ ಇದ್ಬಿಡ್ತೀನಿ. ಇದ್ದಿದ್ ಒಂದ್ ಅವಕಾಶನೂ ಕೈ ತಪ್ಪೋಯ್ತೆ. ಇವಳು ಹೋದ್ರೆ ಏನಂತೆ, ಆ ಬಜಾರಿ ಭಾರತಿ ಬರ್ತಾಳೆ, ಇವಳು ಚೆನ್ನಾಗಿ ಬುದ್ಧಿ ಕಲಿಸ್ತಾಳೆ. ಯಾರಮ್ಮ ನೀನು? ಭಾರತಿ, ಬಜಾರಿ ಭಾರತಿ. ಜಾಲಿ ಭಾರತಿ. ತುಂಬಾ ಸಂತೋಷಮ್ಮ. ಇಲ್ಲಿಗೆ ಯಾಕಮ್ಮ ಬಂದೆ? ನಮ್ ಜಾಜಿಗೆ ಈ ಮನೆಯಲ್ಲಿ ತೊಂದ್ರೆ ಆಗ್ತಿದೆಯಂತೆ. ಇಲ್ಲವಲ್ಲ, ನನ್ನ ದೊಡ್ಡ ಸೊಸೆ ಬಂದಿದ್ದಾಳೆ. ಅವಳ ಮಕ್ಕಳ ಜೊತೆ ನನ್ನ ಚಿಕ್ಕ ಸೊಸೆ ಆಟ ಆಡ್ಕೊಂಡಿದ್ದಾಳೆ. ನಾವೆಲ್ಲ ಚೆನ್ನಾಗೇ ಇದ್ದೀವಿ. ನೀನ್ ಯಾಕಮ್ಮ ಬಂದೆ ಇಲ್ಲಿ ಪುಳ್ಳೆ ಇಡೋಕೆ? ಮಲ್ಯಾದಿಂದ ಆಚೆ ಹೋಗಮ್ಮ. ನಾನ್ ಬಂದಿರೋದು ಆಚೆ ಹೋಗಕ್ಕಲ್ಲಮ್ಮ. ಅವಳ ಬಂದಿದ್ದಾಳಂತಲ್ಲ ತುಂಗಾ ತೀರ್ಥದಿಂದ. ಸುಪ್ನಾತಿ ಸುಬ್ಬಿ ರತ್ನ ಮಂಜರಿ ಅವಳನ್ನ ಒತ್ತು ಹೊರಗಡೆ ಹಾಕಕ್ ಬಂದಿರೋದು ನಾನು. ಅಲ್ಲ ಜಾಜಿ, ನಾನು ಬರ್ತಿದ್ದೀನಿ ಅಂತ ಬಾಗಿಲಲ್ಲಿ ನಿಂತ್ಕೊಂಡು ಯಾರಾದ್ರೂ ಸ್ವಾಗತ ಮಾಡ್ಬೇಕಲ್ವಾ? ಮಂದಿಗೆಲ್ಲ ಮ್ಯಾನರ್ಸೇ ಇಲ್ಲ. ನಿನ್ ಕತೆ ಹಾಳಾಗೋಗ್ಲಿ. ಎಲ್ಲವಳು ರತ್ನ ಮಂಜರಿ 5 ಜನ ಬಂದು ಚಿಂದಿ ಆಗ್ಬಿಟ್ಲಾ? ಪಾಂಡ್ರಂಗ, ಯಾರವಳು ಬಾಯ್ ಬಡ್ಕಿ? ನಮ್ಮ ಜಾಜಿ ಚಂಬಲ್ದಿನಿ ಅವರ ಕ್ಲೋಸ್ ಫ್ರೆಂಡ್, ಮಾರ್ಕೆಟ್ ಅಲ್ಲಿ ಹುಡಿ ರೌಡಿ. ಓ ಹೌದಾ? ಈಗ ಅವಳಿಗೆ ಕಾದಿದೆ. ಏಯ್, ನೀ ಯಾರೋ ಏನು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಹೆಣ್ಮಕ್ಳಿಗೆ ಇಷ್ಟೊಂದು ಕೋಪ, ಇಷ್ಟೊಂದು ಕೊಬ್ಬು ಇರಬಾರ್ದು. ಜಾಜಿ, ಇವಳೇನಾ ರತ್ನ ಮಂಜರಿ? ತುಂಗಾ ತೀರದಿಂದ ಬಂದಿರೋಳು ನಾನೇ. ನಾನ್ಯಾರು ಗೊತ್ತಾ? ಭಾರತಿ. ಏನೇ ಆಟೋಗ್ರಾಫ್ ಸ್ಟೈಲ್ನಲ್ಲಿ ಸವಿ ಸವಿ ನೆನಪು ಹಾಡು ಹೇಳ್ಕೊಂಡು ಈ ಸ್ಕೂಲ್ ಬಟ್ಟೆನಲ್ಲಿ ಫೋಟೋ ಬೇರೆ ಹೊಡ್ಸ್ಕೊಂಡ್ ಬಂದ್ಬಿಟ್ಟಿದ್ಯಂತೆ. ಏಯ್, ಎಳೆ ಮೇಲೆ. ಏಯ್, ಕೂತ್ಕೊಳೆ. ಏಯ್, ಒಂದ್ ನಿಮಿಷ ನೋಡಿ, ಎದ್ದೆ ಕೂತ್ಕೊಂಡೆ. ನೀವು ಬನ್ನಿ. ಏಯ್, ನನ್ ಮನೆಗ್ ಬಂದು ನನ್ ಮೇಲೆ ಆವಾಜ್ ಹಾಕ್ತ್ಯಾ? ಯಾವಳೆ ನೀನು? ಈ ರತ್ನ ಮಂಜರಿ ವಿಷಯ ಇನ್ನು ನಿನಗ್ ಗೊತ್ತಿಲ್ಲ. ಇವಳಿಗೆ ಕಾಲಿಗೆ ಹತ್ತಿ ಕಟ್ಕೊಳ್ಳೋದು ಗೊತ್ತು, ಮೂಗುಗೆ ತುರ್ಕೋದು ಗೊತ್ತು. ಈ ಬಾಕಿ ವಿಷಯ ಇನ್ನು ನಿನಗ್ ಗೊತ್ತಿಲ್ಲ. ಜುಟ್ ಕಿತ್ತು ಹಾಕೋದು ಗೊತ್ತು, ನಾಲಿಗೆ ಕಿತ್ತು ನಾಯಿಗೆ ಹಾಕೋದು ಗೊತ್ತು. ನನ್ ಜುಟ್ ಕಿತ್ತಿದ್ದೀನಿ, ನಾಯಿ ಬಿಟ್ಬಿಟ್ಟಿದ್ದೀನಿ. ಏನ್ ನಲ್ಲಿ ಕಟ್ಟೆ ತಿಳ್ಕೊಂಡಿದ್ದಿಲ್ಲ, ಹೀಗ್ ಜಗಳ ಆಡ್ತಿರಲ್ಲ. ಬಿಟ್ಬಿಟ್ಟಿರೋಣ ಹಾಗೆ. ಈ ಮನೆಯಲ್ಲಿ ಜಾತಿಗೆ ಮೋಸ ಆಗ್ತಿದೆ. ಏ, ಈ 24 ಗಂಟೆ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಮನೆ ಜಾಗ ಖಾಲಿ ಮಾಡ್ಬೇಕು, ಗೊತ್ತಾಯ್ತಾ? ನಾನು ಈ ಮನೆಯಿಂದ ಜಾಗ ಖಾಲಿ ಮಾಡ್ಬೇಕಾ? ಏಯ್, ಅದನ್ನ ಹೇಳ. ನೀನ್ ಯಾರೇ? ನಾನ ಲೇಡಿ ರೌಡಿ. ರೌಡಿಗಳ ಸಹವಾಸ ನಮ್ಗೆ ಯಾಕಮ್ಮ ಬೇಕು? ಬಿಟ್ಬಿಡಮ್ಮ. ಆಯ ಸುಮ್ನೆರಿಯತ್ತೆ. ಇಂತ ಲೇಡಿ ರೌಡಿಗಳನ್ನ ತುಂಗಾ ತೀರದಲ್ಲಿ 2 ಜನ ನೋಡಿದಾನೆ. ಬರ್ಲಿ. ಯಾರಮ್ಮ? ನನ್ ದೊಡ್ಡ ಮಗ ಎತ್ತಾಕೊಂಡು ಹೋಗ್ತಾನೆ ಇವಳನ್ನ. ಚಾಜಿ, ಯಾರೇ ಅವ್ರ ದೊಡ್ಡ ಮಗ? ಗೊತ್ತಿಲ್ಲಪ್ಪ. ಆಲ್ರೆಡಿ ಇವ್ರಿಗೆ 2 ಮಕ್ಳಿದ್ದಾರೆ. 2 3ನೇದ? ಮೈ ಗಾಡ್, ಅಭಿ ಮಾಡೋದು 1 2 3. ಅಭಿ ಬನ್ರಿ ಇಲ್ಲಿ. ರೈ ಜಾಜಿ ಚಂಬಲ್ದಿನಿ ಅವರೇ,
ನಿಮ್ಗೆ ಏನಾದ್ರು ಸ್ವಲ್ಪನಾದ್ರೂ ಬುದ್ಧಿ ಇದೆಯನ್ರಿ? ಹೋಗಿ ಹೋಗಿ ಮಾರ್ಕೆಟಲ್ಲಿರೋ ರೌಡಿನ ಮನೆ ಕರ್ಕೊಂಡು ಬಂದಿದ್ರಲ್ಲ ರೀ. ಚಂದುಡಿ ಚೆಲ್ವೆ ಹೆಂಡತಿ ಮನೇಲಿ ಇರ್ಬೇಕಾದ್ರೆ ಅವಳನ್ನ ಕರ್ಕೊಂಡ್ ಇಟ್ಕೊಂಡಿಲ್ಲ, ನಾಚಿಕೆ ಹಾಕಿಲ್ವ? ಅಮ್ಮ ತಾಯಿ, ನಿಮ್ಮ ಕಣ್ಣಿಗೆ ಈ ಮೇಡಮ್ ಅವ್ರು ಚಂದುಳ್ಳಿ ಚೆಲುವೆ ತರ ಕಾಣಿಸಿದ್ರೆ ನಿಮ್ಮ ಮನೆಗೆ ಕರ್ಕೊಂಡೋಗಿ ಮಡ್ಕೊಳ್ಳಿ. ಇವ್ರು ಇದಾರಲ್ಲ, ಇವ್ರು ಒಂಥರ ಈ ಗಾಜಿನ ಬರ್ಡಿನೆಲ್ಲ ಮಡಗಿರೋ ಸೋಂಪಾಪಡಿ ಇದ್ದಂಗೆ. ಕಣ್ ತುಂಬಾ ನೋಡ್ಬೋದು ಅಷ್ಟೇ, ಕೈ ಹಾಕಿ ತಿನ್ನೋದಕ್ ಬರಲ್ಲ. ನನಗೆ ಮದುವೆ ಆಗಿ ಇಷ್ಟು ವರ್ಷ ಆಯ್ತಲ್ಲ, ಇಲ್ಲಿ ತನಕ ದಾತ್ನೈ ಪ್ರಯತ್ನ. ನಿಮ್ಗೆ ಆಲ್ರೆಡಿ 2 ಮಕ್ಳಿರೋದಲ್ಲೇ ಇನ್ನೊಬ್ಬ ದೊಡ್ಡ ಮಗ ಬೇರೆ ಇದಾನಾ? ಅದೇ ನನಗೂ ಒಂದು ಗೊತ್ತಾಗ್ತಾ ಇಲ್ಲ ಕಣ್ರಿ. ನನಗೆ ಅದೆಷ್ಟು ಮಕ್ಕಳಾದ್ವು, ಅದ್ರಲ್ಲಿ ಎಷ್ಟು ಉಳ್ಕೊಂಡ್ವು, ಎಷ್ಟು ಬಿಟ್ವು, ಈ ರತ್ನ ಮಂಜರಿ ಎಷ್ಟು ಜನರನ್ನ ಸಾಕ್ತಾ ಇದ್ದಳು ಒಂದು ಗೊತ್ತಾಗ್ತಾ ಇಲ್ಲ. ನೀವೇನ್ ತರ್ಕರ್ಸ್ಕೊಂಡು ಹೋಗಬೇಡಿ. ಒಂದೊಂದಾಗಿ ಮನೆಗೆ ಬರ್ತಾವಲ್ಲ, ಸುಮ್ಮನೆ ಲೆಕ್ಕ ಆಗ್ತಾ ಹೋಗಿ. ಹೇಗಾದ್ರೂ ಮಾಡಿ ಆ ರತ್ನ ಮಂದಿರನ್ನ ಈ ಮನೆಯಿಂದ ಓಡಿಸ್ಬೇಕು. ನೀನ್ ಏನು ಯೋಚನೆ ಮಾಡ್ಬೇಡ ಕಣಜಾಜಿ, ಅದಕ್ಕೆಲ್ಲ ಒಂದು ಮಾಸ್ಟರ್ ಪ್ಲಾನ್ ಇಟ್ಟಿದ್ದೀನಿ. ಏನದು ಪ್ಲಾನು? ಒಂದ್ ಕಾರ್ ಬರುತ್ತೆ, ಅದ್ ಬರ್ತಿದ್ ಹಾಗೆ ಪದ್ದು ಬಿಟ್ಟಲ್ಲ, ನೀವಿಬ್ರು ಆ ರತ್ನ ಮಂಜರಿ ಬಾಯಿಗೆ ಬಟ್ಟೆ ತಿರುಗಿ ಕೈ ಕಾಲು ಕಟ್ಟಾಕಿ ಕಾಲ್ ತಗ್ ಹಾಕಿ ಆ ಕಾರ್ ತಗೊಂಡೋಗಿ ಯಾವ್ದೊಂದು ಕಾರ್ಡ್ನ ಬಿಟ್ಟು ಬಂದ್ಬಿಡ್ತೀನಿ. ಅಮ್ಮ 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 ಏನೋ ಮಗನೇ ಇಷ್ಟೊಂದು ತೆಳ್ಳಕ್ಕಾಗ್ಬಿಟ್ಟಿದ್ಯಲ್ಲ. 3 ದಿನದಿಂದ ನಿನ್ನ ನೋಡಲಿಲ್ವಲ್ಲ, ಹೊಟ್ಟೆಗೆ ಏನು ಬಿದ್ದಿರ್ಲಿಲ್ಲ. ಇವಾಗ ನಿನ್ನ ನೋಡಿದ್ನಲ್ಲ, ಚೆನ್ನಾಗಿ ತಿಂದು ಮತ್ತೆ ದಪ್ಪ ಆಗ್ತೀನಿ ಬಿಡು. ಎಲ್ಲಿ ಕಳ್ಳಪ್ಪ? ಬಂದೆ ಕರಿತಿದೆ. ಏನಂದ್ರೆ ನೋಡಿ ಯಾರು ಬಂದಿದ್ದಾರೆ. ರತ್ನ ಮಂಜರಿ ಯಾರಿವನು? ನಾನು ನಿನ್ನ ಮಗ ಕಳ್ಳಪ್ಪ. ಮುಚ್ಚು ಬಾಯಿ ಕಟ್ಟಬೇಡ. ಕಳ್ಳಪ್ಪ ಕಳ್ಳ ಅಪ್ಪನೇ ಬರುತ್ತೆ, ಯಾರಿಗೂ ನಿಜವಾದ ಅಪ್ಪನ. ಈ ಮಾತನ್ನು ಬೇರೆ ಯಾರಾದರೂ ಆಡಿದ್ದರೆ ಅವರ ಹೃದಯವನ್ನು ಬಡಿದು ರಣಚಂಡಿಗೆ ಔತಣ ಕೊಟ್ಟುಬಿಟ್ಟಿದ್ದೆ. ಒಮ್ಮೆ ನೆನಪು ಮಾಡಿಕೊಳ್ಳಿ, ಹೈಸ್ಕೂಲ್ಗೆ ಎಂದು ನೀವು ತುಂಗಾ ನದಿ ತೀರಕ್ಕೆ ಬಂದಿದ್ದು, ಅಲ್ಲಿ ಸೀಬೆಕಾಯನ್ನು ಕಚ್ಚಿ ನಮ್ಮಮ್ಮನಿಗೆ ಕೊಟ್ಟಿದ್ದು, ನಾನಲ್ಲಿ ಹುಟ್ಟಿದ್ದು, ಇವು ಯಾವ ನಿಮಗೆ ನೆನಪಿಲ್ಲವೇ? ನೆನಪಾಯ್ತು ದಿವಾಕರ, ನೆನಪಾಯ್ತು. ಏನು ಇದು ಕತ್ತೆ ಬಿಡುವ, ಒಳ್ಳೆ ಬಬ್ಬರು ಅಂತರ ಬೆಳೆದ್ಬಿಟ್ಟಿದ್ದು. ಹೌದೇ? ಒಮ್ಮೆ ತಪ್ಕೊಳ್ಳಿ. ಏನಾಯ್ತಪ್ಪ? ನೀನು ಅಮುಕ್ಬಿಟ್ಟಲ್ಲಪ್ಪ, 2 ಪಕ್ಕಿ ಹಿಡ್ಕೊಂಡ್ಬಿಟ್ಟು. ಮಗನೇ ಯಾರೋ ಇದು? ದಿವಾಕರ, ನಿಮ್ಮ ಅಜ್ಜಿ ಕಟ್ಟು. ಅಲ್ಲೇ ಇರು. ಏನ್ ಘಟೋತ್ಕಚನ್ ತರ ಇದೆಯಲ್ಲೋ. ಅದೇ ಮುಂಚೆ ಇನ್ನೂ ದಪ್ಪ ಇದ್ದ, ಮುಂಡೆದು ಈಗಲೇ ತೆಳ್ಳಗಾಗಿದೆ. ಮಗನೇ ಇವನೇನೋ ದೊಡ್ಡ ಮಗ ಅಂತಿದ್ದು. ನನ್ನ ರತ್ನ ಮಂಜರಿ ಸತ್ಯ ಹೇಳಿದ್ಮೇಲೆ ವಿಷಯ ಏನು ಅಂತ ನನಗೂ ಗೊತ್ತಾಗಿತ್ತು. ಅದೇ ಯಾರೇ ಇವನು? ಇವತ್ತು ಮನೆಯಲ್ಲಿ ಎಲ್ರು ಪಾಯಸ ಮಾಡ್ಕೊಂಡು ಊಟ ಮಾಡಿ. ಇವನು ನನ್ನ ದೊಡ್ಡ ಮಗ ದಿವಾಕರ. ಓ ಮೈ ಗಾಡ್, ನಿಮ್ಗೆ ಈ ಸೈಜ್ ಮಗ ಇದಾನಾ? ಅದು ನನಗೂ ಮತ್ತು ರತ್ನ ಮಂಜರಿಗೂ ಚಿಕ್ಕ ವಯಸ್ಸಿನಲ್ಲಿ ಲವ್ ಶುರುವಾಗೋಯ್ತಲ್ಲ, ಅದ್ರ ಇಂಪ್ಯಾಕ್ಟೇ ಈ ನಮ್ಮ ದಿವಾಕರ. ನಮ್ಮ ಗಂಡುಗಲಿ ವಂಶದಲ್ಲಿ ಮಾತ್ರ ಇಂಥದ್ದೆಲ್ಲ ಸಾಧ್ಯ. ಇನ್ನೊಂದು ವಿಷಯನ ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ಪೈಕಿ ಯಾವುದಾದ್ರೂ ಹೆಣ್ಣು ಇತ್ತು ಅಂದ್ರೆ ದಯವಿಟ್ಟು ನಂಗೆ ತಿಳಿಸಿಪ್ಪ. ಈ ಆಷಾಢ ಬರ್ತಿದ್ದಂಗೆ ನನ್ನ ಮಗನ ಮದುವೆನ ಮಾಡಿ ಮುಗಿಸ್ಬಿಡ್ತೀನಿ. ಬರೋ ಇಲ್ಲಿ. ನನ್ನ ಚಂಪ, ನಿಮ್ ತಾಯಿ ನನ್ ಬಗ್ಗೆ ಎಲ್ಲ ಹೇಳಿರ್ಬೇಕಲ್ಲ? ಎಲ್ಲ ಹೇಳಿದಾರೆ ಚಿಕ್ಕಮ್ಮ. ನಮ್ ಕಳ್ಳಪ್ಪ ನಿಮ್ಗಿನ್ನೂ ತಾಳಿ ಕಟ್ಟಿಲ್ವಾ? ಏನು ಯೋಚನೆ ಮಾಡ್ಬಿಡಿ, ನಾನು ಮದ್ವೆ ಟೈಮಲ್ಲೇ ನಮ್ ಕಳ್ಳಪ್ಪಂಗೆ ಹೇಳಿ ನಿಮ್ಗೂ ತಾಳಿ ಕಟ್ಟಿಸ್ಬಿಡ್ತೀನಿ. ಏನೇ ಅಮ್ಮಣ್ಣಿ, ಪೇಪರ್ ಓದ್ತಿದ್ಯಾ? ಪದ್ದು ಬಿಟ್ಟ ಬಂದ್ರ ಬೇಗ. ನಮ್ಮನೇಲಿ ನನ್ನೇ ಕಟ್ ಹಾಕಿ ಕಿಡ್ನಾಪ. ದಿವಾಕರ ಕಿಡ್ನಾಪ್ ಆಗಿದ್ದೀನಿ. ಸ್ಲೋ ಮೋಷನ್ ಬರ್ತೀಯಲ್ಲ? ನಾನ್ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತೀನಮ್ಮ. ಸಖತ್ತಾಗವಳೆ, ಸುಮ್ನೆ ನಗ್ತಾವಳೆ, ಕದ್ದಿ ನೋಡ್ತಾವಳೆ, ಮದ್ವೆ ಆಗ್ತೇನೆ. ನಿನ್ ಮಗ ಮುಚ್ಚ ನನ್ ಕಾಲಲ್ಲೂ ಕುತ್ತಿಗೆಲ್ಲೂ ಕಾಣಿಸ್ತಿದ್ದೆ. ಆಲ್ರೆಡಿ ನನಗೆ ಮದ್ವೆ ಆಗಿದೆ. ಅವನು ಬಿಟ್ಟಾಗ ನನ್ ಮದ್ವೆ ಆಗೋ. ತುಂಬಾ ಇಷ್ಟ ಆಗಿದ್ದಾಳೆ, ನಾನು ಒಳ್ಳೆ ಮದ್ವೆ ಆಗ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಮಾಡ್ಕೊ ಮಗ. ಯಾವ ತಪ್ಪದಲ್ಲಿ ಮಾಡ್ಕೊಳ್ಳೋಣ ಮದ್ವೆ? ಬಿಟ್ರೆ ಸರಿ, ನನ್ ಗಂಡನಿಗೆಲ್ಲ ಹೋದವ್ರು ನಿನ್ ತಿಥಿ ಮಾಡ್ಬಿಡ್ತಾನೆ ಅಷ್ಟೇ. ಯಾವ ತರ ಮಾಡ್ತಾನೆ ತಿಥಿ? ಈ ತರ ಮಾಡ್ತಾನೆ. ಮಟ್ಟ ಹಾಕೋಕ್ಕಾಗಲ್ಲ ಕಣೆ. ನನ್ನೇ ಮದುವೆ ಮಾಡ್ಕೊತೀಯ ಅಂತಾನಲ್ಲಿ. ಓ ಮೈ ಗಾಡ್, ಹಾಗಾದ್ರೆ ನನ್ನ ಗತಿ? ಇದೇನು ಯೋಚನೆ ಮಾಡ್ಬೇಡ ಕಡೆ, ಮಂತ್ರವಾದಿ ಗೊತ್ತು, ಅವನ್ನ ಕಳಿಸ್ಕೊಡ್ತೀನಿ. ಅವ್ನ್ ಬಂದು ರತ್ನ ಮಂಜರಿಗೆ ಮತ್ತೆ ಹಾಕ್ತಾನೆ. ಓಂ ಕಾಳಿಕಾ ಮಾತಾ ಹರಾಂ ಹೀಂ ಹ್ರೌಂ ಸ್ವಾಹಾ. ಅಮ್ಮ, ಮಾತಾ, ದೇವಿ, ಈ ಗೊಂಬೆಗೆ ಶಕ್ತಿ ತುಂಬು. ಆ ಜಾತಿ ಪ್ರಾಣ ಇದಕ್ಕೆ ಬರ್ಲಿ. ಮಂಜರಿ,
ಮಂಜರಿ ಪತಿದೇವ ಚೆನ್ನಾಗ್ ಕಾಣ್ತಾ ಇದೀನ? ನೀನು ಚೆನ್ನಾಗಿ ಕಾಣೋ ಮನೆ ಹಾಳಾಗೋಯ್ತು. ಅಲ್ಲ ಅದು ಏನ್ ಮಾಡೋದಕ್ಕೆ ಅಂತ ಹೊರಟಿದ್ಯಾ ಅಂತ. ಕಾಳಿಕಾ ಮಾತಾ ಪ್ರಸನ್ನಳಾಗಿದ್ದಾಳೆ. ಪತಿದೇವ, ಈ ಗೊಂಬೆಗೆ ಅಜ್ಜಾಜಿ ಪ್ರಾಣ ತುಂಬೋ ತನಕ ನನ್ನನ್ನ ಮಾತಾಡ್ಸ್ಬೇಡಿ. ಅಲ್ಲ ಈ ಪ್ರಾಣ ತುಂಬಿದ ಮೇಲೆ ನೀನು ಅದೇನ್ ಮಾಡ್ತೀಯ ಅಂತ. ಸಿಂಪಲ್. ಇಲ್ಲಿ ಆ ಗೊಂಬೆ ಕೈನ ಲಟಕ್ ಅಂತ ಮುರಿದ್ರೆ ಅಲ್ಲಿ ಜಾಜಿ ಕೈ ಕಟಕ್ ಅಂತ ಮುರಿಯತ್ತೆ. ಇಲ್ಲಿ ಗೊಂಬೆ ಕಾಲ್ನ ಲಟಕ್ ಅಂತ ಮುರಿದ್ರೆ ಅಲ್ಲಿ ಆ ಜಾಜಿ ಕಾಲು ಕಟಕ್ ಅಂತ ಮುರಿಯತ್ತೆ. ಸುಮ್ಮನೆ ಅದೆಲ್ಲ ಸಿಕ್ಕಾಪಟ್ಟೆ ಚಿತ್ರ ಹಿಂಸೆ ಅನ್ಸಲ್ವಾ? ಬೇಡ ಬಿಡಿ, ಸಿಂಪಲ್ ಆಗಿ ಕಥೆಸ್ಗೆ ಪ್ರಾಣ ತೆಗೆದ್ಬಿಡ್ತೀನಿ. ಸುಮ್ಮನೆ ಅದೇನೋ ಬರ್ತಾ ಇದೆಯಂತೆ. ಏನ್ ಬೇಡ ಹೇಳಿ. ಈ ಬೊಮ್ಮೆಗೆ ಏನು ಮಾಡ್ಬೇಡಿ. ನನ್ ಸುದ್ದಿಗ್ ಬರ್ತೀಯೇನೆ? ಬರಲ್ಲ. ನನ್ ಮನೆಯಿಂದ ಆಚೆ ಕಳಿಸ್ತೀಯೇನೆ? ಕಳ್ಸಲ್ಲ. ನೀನ್ ಯಾವಾಗ್ಲೂ ಮನೆಯಿಂದ ಆಚೆ ಹೋಗೋದು? ನಾನು ಇಲ್ಲೇ ಇರ್ತೀನಿ. ಏನೇ ಮಾಡ್ತೀಯ? ನಿನ್ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲೇ ಇರ್ತೀನಿ. ಚಂಪಾ ಅಕ್ಕ ಅಕ್ಕ ಅಂದ್ರೆ ಪಕ್ಕೆ ಮುರಿದು ಬಿಡ್ತೀನಿ. ಪಕ್ಕಿ ಮುಗಿಯೋ ಮತ್ ಪಕ್ಕದಲ್ಲಿರ್ಲಿ. ಅನ್ಯಾಯ ಪ್ರಾಣ ಯಾಕೆ ಕಳ್ಕೊತೀರಾ? ಕಾಲಕ್ಕೆ ಬಿದ್ದು ಸಾರಿ ಅಂತ ಕೇಳ್ಬಿಡಿ. ನಾನ್ ಯಾರ್ ಕಾಲಿಗೆ ಬಿದ್ದು ಸಾರಿ ಕೇಳಲಿ? ಆ ರತ್ನ ಮಂಜರಿ ಅವರ ಕಾಲಿಗೆ ಬಿದ್ದು ನಾನು ನಿನ್ ದಾಸಿ ಆಗ್ತೀನಪ್ಪ ಅಂದ್ರೆ ಆಗೋಯ್ತಪ್ಪ. ಚಂಪಾ ಡೋಂಟ್ ರಮೇಶ್, ಯಾವುದೇ ಕಾರಣಕ್ಕೂ ನಾನು ಆ ರತ್ನ ಮಂಜರಿ ಕಾಲಿಗೆ ಬಿದ್ದು ಸಾರಿ ಕೇಳಲ್ಲ. ಇಟ್ಸ್ ಇಂಪಾಸಿಬಲ್. ಸರಿ, ಹಾಗಿದ್ರೆ ಅನ್ಭವಿಸಿ. ಸ್ವಲ್ಪ ನಿಮ್ ಮುಖ ತೋರಿಸಿ. ಯಾಕೋ ನಿಮ್ ಮುಖ ನೋಡ್ತಾ ಇದ್ರೆ ನೀವು ಜಾಸ್ತಿ ದಿನ ಬದುಕಲ್ಲ ಅನ್ಸುತ್ತೆ. ಆ ರತ್ನ ಮಂಜರಿ ಮಂತ್ರ ಪ್ರಯೋಗ ಮಾಡೋದಕ್ಕಿಂತ ಮುಂಚೆ ಅವಳ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ. ನೋ ನೆವರ್. ಯಾವುದೇ ಕಾರಣಕ್ಕೂ ನನ್ನ ಹಬಿನ ಅವಳಿಗೆ ಬಿಟ್ಕೊಡಲ್ಲ. ಐ ವಾಂಟ್ ಮೈ ಹಬಿ. ಹಾಗಿದ್ರೆ ಆ ಹರಿಹರ ಬ್ರಹ್ಮನಿಂದನೂ ನಿಮ್ಮನ್ನು ಉಳ್ಸಕ್ ಆಗೋದಿಲ್ಲ ಬಿಡಿ. ಹಬಿ ಹಿಯರ್, ಕಮ್ ಹಿಯರ್. ವಾಟ್ ಮೈ ಡಿಯರ್ ಗುಬ್ಬಿ? ಹಬಿ, ವಾಟ್ ಇಸ್ ದಿಸ್? ನೀವು ನಿಂತಿರೋದು, ನಾನು ಕೂತಿರೋದ? ನೋ ನೋ ಹಬಿ, ಐ ಆಮ್ ರಿಯಲಿ 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 ಸಾರಿ ಹಬಿ. ಇನ್ಮೇಲಿಂದ ನಾನು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊತೀನಿ. ಬಿಡ್ರಿ ಕೈ, ಬಿಡಿ ಕೈ. ಬಿಡ್ರಿ ಕೈನ. ಐ ಥಿಂಕ್ 1996, 97 ಅನ್ಸುತ್ತೆ. ಆ ಇಸ್ವಿನಲ್ಲಿ ನಾನು ನೀನಾಸಂ ಸೇರ್ಕೊಂಡೆ. ಸೇರಿದ ಮಾರನೇ ದಿವಸನೇ ಸಾರ್ ಬೇಡ ಸಾರ್ ಬೇಡ ಸಾರ್ ಅಂತ ಅವ್ರು ಕಾಲಿಗೆ ಬಿದ್ರು. 6 ಗಂಟೆನಲ್ಲಿ ಅಲ್ಲಿರೋ ಎಲ್ಲಾ ಮೇಟ್ರುಗಳು ನನಗೆ ಹೊಡೆದು ಎಲ್ಲಾ ಆಟಗಳನ್ನು ಕಲ್ಸ್ಕೊಟ್ಟು ಇಲ್ಲಿ ಬೆಂಗಳೂರಿಗೆ ಕಳಿಸ್. ಅಂತದ್ರಲ್ಲಿ ನನ್ನ ಮುಂದೆನೆ ನಾಟಕ ಆಡ್ತಿರಲ್ಲ ನೀವು. ಅಭಿ, ನಾನು ನಿಜವಾಗ್ಲೂ ನಾಟಕ ಆಡ್ತಾ ಇಲ್ಲ, ರಿಯಲ್. ಅಭಿ 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 ಪ್ಲೀಸ್ ಅಭಿ, ಲಾಸ್ಟ್ ಚಾನ್ಸ್ ಕೊಡಿ. ನಾನು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊತೀನಿ, ಪ್ರಾಮಿಸ್. ನೀವು ನನ್ನನ್ನ ಈಗ ಚೆನ್ನಾಗಿ ನೋಡ್ಕೊಂಡ್ರಿ ಅಂದ ಮಾತ್ರಕ್ಕೆ ನಾನು ನನ್ನ ಮೊದಲನೇ ಹೆಂಡತಿ ಮತ್ತು ಮಕ್ಕಳನ್ನ ಎಲ್ಲಿ ಕಳಿಸ್ತೀನಿ? ಇಷ್ಟಕ್ಕೂ ಅವ್ರನ್ನೆಲ್ಲ ಆಚೆ ಕಳಿಸಬಾರ್ದು ಅಂತ ನಮ್ಮ ಮಾತೃಶ್ರೀ ರಂಗಮ್ಮನ ಹುಕುಂ ಆಗಿದೆ. ಅದು ಅಲ್ಲದೆ ನಾಳೆನೆ ಮುಹೂರ್ತ ಬೇರೆ ಫಿಕ್ಸ್ ಮಾಡ್ಬಿಟ್ಟಿದ್ದೀನಿ. ಯಾವ್ದಕ್ ಮುಹೂರ್ತ? ಅದೇ ನನ್ನ ದೊಡ್ಡ ಮಗ ಇದಾನಲ್ಲ ರೀ, ದಿವಾಕರ, ಅವನದು ಪಟ್ಟಾಭಿಷೇಕ. ಪದ್ಮನಾಭ ಪ್ರಭುಗಳೇ, ನಿಮ್ಮ ರಾಜ್ಯದಲ್ಲಿ ಎಷ್ಟು ಮಸಾಲೆ ದೋಸೆ ಹೋಟ್ಲ್ಗಳಿವೆ? ನಮ್ಮ ರಾಜ್ಯದಲ್ಲಿ ಎಷ್ಟಿವೆ? ಕರೆಕ್ಟ್ ಆಗಿ 100. ನಮ್ಮ ರಾಜ್ಯದಲ್ಲಿ 101. ಅತಿಶಯೋಕ್ತಿ ಅತಿಶಯೋಕ್ತಿ. ಏ ಗುಳ್ಳುಗಳ, ಏನು ನಿಮ್ ವೇಷ? ಇವತ್ತು ರತ್ನಮಂಜರಿ ಅವರಿಗೆ ಪಟ್ಟದರಸಿಯ ಪಟ್ಟವನ್ನು ಕೊಟ್ಟು ಯುವರಾಜ ದಿವಾಕರನಿಗೆ ಪಟ್ಟಾಭಿಷೇಕ ಮಾಡಲಾಗುತ್ತದೆ. ಅದಕ್ಕೆ ನಾವು ಸಂಪ್ರದಾಯ ಮುರಿಬಾರ್ದು ಅಂತ ಈ ತರ ಕಾಸ್ಟ್ಯೂಮ್ ಹಾಕೊಂಡಿದ್ದೀವಿ. ಹೌದು, ನೀವೇನೊಳ್ಳೆ ದ್ವಾರಪಾಲಕಿ ತರ ಇದ್ದೀರಾ. ಹೋಗಿ ರೆಡಿಯಾಗಿ ಬನ್ನಿ. ಡೋಂಟ್ ರಮೇಶ್, ನಂಗೆ ಈ ರೀತಿ ಎಲ್ಲ ಡ್ರೆಸ್ ಮಾಡ್ಕೊಳ್ಳೋದು ಸ್ವಲ್ಪನೂ ಇಷ್ಟನೇ ಇಲ್ಲ. ಡಿಸ್ಗಸ್ಟಿಂಗ್ ಪೀಪಲ್. ಯಾರಲ್ಲಿ? ಯಾರು ಇಲ್ಲ. ನೀವಿಬ್ರು ಮದುವೆ ಮನೆಯಲ್ಲಿ ಪಾನ್ ಬಿಡ ಕಟ್ಟೋರು ತೆಗಿದ್ರಲ್ಲ, ನೀನಿದೆಯಾ ತಾನೆ? ಹೋಗಿ ಕಿರೀಟವನ್ನು ತೆಗೆದುಕೊಂಡು ಬಾ. ಅಪ್ಪರ ಪ್ರಭು. ಪಟ್ಟದರಸಿ ರತ್ನಮಂಜರಿ ಅವರಿಗೆ, ಪಟ್ಟದರಸಿ ರತ್ನಮಂಜರಿ ಅವರಿಗೆ. ಯುವರಾಜ ದಿವಾಕರನಿಗೆ, ಯುವರಾಜ ದಿವಾಕರನಿಗೆ. ಅಪ್ಪಾಜಿ. ಕುಮಾರ, ನಿಮ್ಮಲ್ಲಿ ನನ್ನದೊಂದು ಕೋರಿಕೆ. ಅಯ್ಯೋ ಕುಮಾರ, ಲಾಯದಲ್ಲಿ ಆ ಕುಂಟ ಕುದುರೆಯನ್ನು ಸೇರಿ ಒಟ್ಟು 128 ಕುದುರೆಗಳಿವೆ. ಮತ್ತೇನು ನಿನ್ನ ಕೋರಿಕೆ? ಆದಷ್ಟು ಬೇಗ ನನಗೊಂದು ಮದುವೆ ಮಾಡಿ ನಮ್ಮ ವಂಶವನ್ನು ಉದ್ಧಾರ ಮಾಡಲು ಅವಕಾಶ ಮಾಡಿ. ಆಯ್ತಾಯ್ತು ಕುಮಾರ. ಈಗೇನು ಕನ್ಯೆಯನ್ನು ನೀನೇ ಹುಡುಕಿ ತರಬೇಯೋ ಅಥವಾ ನಾನೇ ಹಿಡಿದು ತರಬೋ? ನೀವು ಹಿಡ್ಕೊಂಬನ್ನಿ. ಏನು ಯಜಮಾನ್ರೆ, ನನ್ನನ್ನು ಮರ್ತ್ಬಿಟ್ರಾ? ಜವ್ವಾದೇವಿ, ಪತಿದೇವರು ಮರೆತರು ನಾನ್ ಮರೆಯೋದಿಲ್ಲ. ಎಂದು ಅಜ್ಜಾಜಿಯನ್ನು ಹೊರಗೋಡಿಸುವನು ಅಂದೇ ನಿನ್ನ ಇವರ ಮದುವೆ. ಹಾಗಿದ್ದರೆ ಇವತ್ತೇ ಅವರನ್ನು ಹೊಡೆದು ಹೊರಗಟ್ಟಿ. ದಯವಿಟ್ಟು ನನ್ನ ಆಚೆ
ಕಳಿಸ್ಬೇಡಿ. ಕಿರಿ ಹೆಂಡತಿ ಆಗಿದ್ರು ಪರವಾಗಿಲ್ಲ, ಇಲ್ಲೇ ಇರ್ತೀನಿ. ಮುದ್ರೆ ಸಿಕ್ಕೊಂಡು ಈ ಮನೆಯಲ್ಲಿ ಇರ್ತೀನಿ ಅಂದ್ರೂ ಕೂಡ ನಾನು ಅದಕ್ಕೆ ಅವಕಾಶ ಮಾಡ್ಕೊಡೋದಿಲ್ಲ. ನಮ್ಮಿಬ್ಬರಿಗೂ ಮದುವೆ ಅಂತಾಗಿ ಇಷ್ಟು ವರ್ಷಗಳು ಗತಿಸಿದವಲ್ಲ, ಯಾವತ್ತಾದ್ರೂ ಒಂದು ದಿವಸ, ಒಂದೇ ಒಂದು ದಿವಸನಾದ್ರೂ ನೀವು ನನ್ನನ್ನ ಗಂಡ ಥರ ನೋಡ್ಕೊಳ್ತೀರಾ? ಉದ್ಧಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಸಾರಿ, ಇನ್ಮೇಲೆ ನಾನು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊತೀನಿ. ದಯವಿಟ್ಟು ನನ್ನ ಕ್ಷಮಿಸ್ತೀನಿ. ಹೊಟ್ಟೆಲ್ಲ ಗಲೀಜಾಗ್ಬಿಡುತ್ತೆ. ಅದು ನೋಡಿ, ನೀವು ಹತ್ರು ಅಷ್ಟೇ, ಹೋಗರ್ದ್ರು ಅಷ್ಟೇ. ಯಾವುದೇ ಕಾರಣಕ್ಕೂ ನಿಮ್ಮನ್ನ ನಾನು ಈ ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಬೇಕಿದ್ರೆ ನನ್ನ ಕುಮಾರನಿಗೆ ಹೇಳ್ತೀನಿ, ಅವ್ನು ಸಿಕ್ಕಾಪಟ್ಟಿ ಭಾರಿ ಮನಸ್ಸವನು. ಅಷ್ಟೋ ಇಷ್ಟ ಕೊಡ್ತಾನೆ, ಹೋಗೋದು ಹೋಗ್ತೀರಾ. ಜೊತೆನಲ್ಲಿ ಈ ಎಲ್ಲ ದಂಡಪಿಂಡಿಗಳನ್ನು ಕಟ್ಕೊಂಡು ಹೋಗಿ ಇವಾಗ ಜೀವನ ನಡೆಸಿ. ಏನ್ ಮಾಡ್ತಾ ಇದ್ದೀರಪ್ಪ? ನಿಮ್ಗೆ ನಾನು ಬೇಡ ಅಂದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ನಾನು ಸಾಯ್ತೀನಿ. ಬೇಡ ಕಣ್ರಿ, ಬೇಡ ಬೇಡ ಬೇಡ. ನಾನು ಬೇಕು ಅಂತ ಎಲ್ಲ ಈ ತರ ಮಾಡಲಿಲ್ಲ. ಆವತ್ತು ನೀವು ನನ್ನ ಹತ್ರ ಏನಂತ ಚಾಲೆಂಜ್ ಕಟ್ಟಿದ್ರಿ? ಯಾವ ಹೆಣ್ಣನ್ನು ಅವಳೆ ಬಂದು ನಿಮ್ಮನ್ನ ಇಷ್ಟಪಡೋದಿಲ್ಲ, ಯಾವ ಹೆಣ್ಣನ್ನು ನಿಮ್ಮ ಬುಟ್ಟಿಗೆ ಬೀಳೋದಿಲ್ಲ ಅಂದ್ರಲ್ಲ. ಹೇಗಾದ್ರೂ ಮಾಡಿ ನಿಮಗೆ ಬುದ್ಧಿ ಕಲಿಸ್ಬೇಕು ಅನ್ನುವ ಏಕಮಾತ್ರ ಕಾರಣಕ್ಕೆ ನಾನು ಈ ಅಪರ್ಣ ಮಿತ್ರ ಮಂಡಳಿನ ಕಟ್ಕೊಂಡು ಇಂಥ ನಾಟಕ ಮಾಡ್ಬಿಟ್ಟೆ.